ನಮಸ್ತೆ ಎಲ್ಲರಿಗೂ. ನನಗೆ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ದಿನ ಗ್ಯಾಪ್ ಆಯಿತು. ಸ್ವಲ್ಪ ಕೆಲಸದ ನಿಮಿತ್ತ ಹೋಗಿದ್ದೆ. ನೀವು ಇನ್ನೊಂದು ಚಾನಲ್ನ ನೋಡ್ಬೋದು, MK ಸವಿದೀಪ ಯೂಟ್ಯೂಬ್ ಚಾನಲ್ದೊಳಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ನೋಡಿ, ಸಪೋರ್ಟ್ ಮಾಡಿರಿ. ಈ ಸೀರೆ ಯಾರಿಗೆ ಬೇಕಾ ಬೇಗ ಬುಕ್ಕಿಂಗ್ ಮಾಡ್ಕೊರಿ. ಎಲ್ಲ ರೀತಿಯಿಂದನೂ ಕೂಡ ಕಡಿಮೆ ರೇಟ್ ಒಳಗೆ ನಾನು ನಿಮ್ಗೆ ಕೊಡ್ತೀನಿ. ಇದು ಹಾರನೂ ಕೂಡ ತುಂಬ ಚೆನ್ನಾಗೈತಿ. ಇನ್ನೊಂದು ಚಾನಲ್ದಾಗೂ ಅಪ್ಡೇಟ್ ಬರ್ತಾ ಐತಿ, ನಾನು ಎಲ್ಲಿಗೆ ಹೋಗಿನಂತೇಳಿ. ಅದ್ರಾಗೂ ನೋಡಿ ಸಪೋರ್ಟ್ ಮಾಡಿರಿ. ಇದು ವಿಡಿಯೋ ನಿಮ್ಗೆ ಲೇಟಾಗಿನೇ ಮತ್ತೆ ಅಪ್ಲೋಡ್ ಮಾಡತ್ತೀನಿ. ಒಂದು ವಿಡಿಯೋ ಲೇಟ್ ಆದಂದ್ರೆ ಉಳಿದಿದ್ದು ಎಲ್ಲ ಲೇಟ್ ಹಾಕ್ಕೊಂತೇನೆ ಹೋಗ್ತಾವು. ಫುಲ್ ಬಿಜಿ ಶೆಡ್ಯೂಲ್ಡ್ ಇರೋದ್ರಿಂದ ನನಗೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ. ಎಲ್ಲ ಥರ ಎಡಿಟಿಂಗ್ ಕೆಲಸ, ಯೂಟ್ಯೂಬ್ದು ಬಿಸ್ನೆಸ್ಸು, ಮನಿದು ಎಲ್ಲ ಥರ ಫುಲ್ ಪ್ರೆಷರ್ ಆಗಿಬಿಟ್ಟೈತಿ. ಸದ್ಯಕ್ಕೆ ತುಂಬಾ ಸ್ಟ್ರೆಸ್ ಅಂತ ಅನ್ಸಾಕತ್ತೈತಿ. ಬಟ್ ಅದರಲ್ಲೂ ಕೂಡ ನಾನು ಮಾಡಬೇಕು. ಇದು ನನಗೆ ಮೇನ್ ಆಧಾರ ಯೂಟ್ಯೂಬ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ. ಬೆಳಗ್ಗೆ ನೀರು ಬಂದಿದ್ದು ನೋಡ್ರಿ, ಬ್ಯಾರಲ್ಲೆಲ್ಲ ಹೊಲಸಾಗಿತ್ತು. ಎಲ್ಲ ಸ್ವಲ್ಪ ಟಾಯ್ಲೆಟ್ ಬಾತ್ರೂಮ್ದು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಬ್ಯಾರಲ್ ತೊಳೋದು, ನೀರು ಬಚ್ಚಲದೆಲ್ಲ ತಿಕ್ಕಿ, ಇದು ಟವಲ್ಗಳು ಫುಲ್ ಹೊಲಸಾಗಿದ್ದು ಅದನ್ನೆಲ್ಲ ಡೀಪಾಗಿ ಅಷ್ಟು ನೀಟಾಗಿ ಹೋಗೋದು. ಯಜಮಾನ್ರು ಮಾರ್ಕೆಟ್ಗೆ ಹೋಗಿ ಬಂದರಿ, ಮಾರ್ಕೆಟ್ ತೊಗೊಂಬಂದರು. ಹಂಗೆ ಒಂದು ಸ್ವಲ್ಪ ಸಾಬೂನು ಇವೆಲ್ಲ ಇದ್ದಿಲ್ಲ, ತೊಗೊಂಡು ಬಂದರು. ಕೇಸಿ ಈಗ ಅವಲಕ್ಕಿ ನಾಷ್ಟ ಮಾಡೀನಿ ರೀ. ಅವಲಕ್ಕಿ ನಾಷ್ಟ ಮತ್ತು ಊರ್ಲಿಂತ ತಂದು ಚುರುಮುರಿ, ಚೂಡ, ಧಾರವಾಡ ಪೇಡ ಮತ್ತು ಕಟ್ಟಿದ ಮೊಸರು. ಯಜಮಾನ್ರಿ ಭಾಳ ಇಷ್ಟ ರೀ. ಮನೇನ ಐನ ಲಾಸ್ಟ್ ಟೈಮ್ ಯಾವಾಗೋ ಮೊಸರು ತಂದು 4 ದಿನ ಆದರೂ ಅವ್ರಿಗೆ ಇಷ್ಟ ಆಗಿತ್ತು. ಬಿಟ್ಟಿದ್ದಿಲ್ಲ ಅವ್ರು, ಇಲ್ಲಿ ತೊಗೊಳ್ಳಿ ಆದರೂ ಮಸ್ತ್ ಐತೆ ಅಂತೇಳಿ, ಮನೆ ಮೊಸರು ಅಂತೇಳಿ. ಸೊ ಹಂಗಾಗಿ ಮೊಸರು ಕಟ್ಟಿದ್ಲ ಅಕ್ಕ. ಅವಲಕ್ಕಿ, ಮೊಸರು, ಚೂಡ ನಾಷ್ಟ ನಡೆದದ್ರಿ ಸದ್ಯಕ್ಕೆ. ಮೋ ಏನು ಮಾಡತ್ತಿ? ಇಲ್ಲಿ ನಾಷ್ಟ ಆರಲ್ಲ? ಒಂದು ಬಾಟ್ಲಿ ತೊಗೊಂಬ. ಅಲ್ಲಿ ಅದನ್ನು ಬುಟ್ಟಿ ತೊಳೆದು ಸಾಲಲ್ಲಿ ಬಿಡ್ರಿ. ಅವು ಆ ಬುಟ್ಟಿ ತೊಳೆದು ತುಂಬಿಟ್ಟೀನಿ ರೀ. ಅಡುಗೆಗಾರ ಬರ್ತಾವೆ. ಮತ್ತು ಪೂಜೆಗೂ ಜಗಲಿ ಎಲ್ಲ ಫುಲ್ ಅಂದ್ರೆ ಫುಲ್ ಹೊಲಸಾಗ್ಬಿಟ್ಟೈತಿ. ಅದನ್ನೆಲ್ಲ ದೇವ್ರು ತಿಕ್ಕಬೇಕು, ತೊಳಿಬೇಕು. ಎಲ್ಲ ಅಡುಗೆ ಮನೆದು ಇವತ್ತು ಡೀಪ್ ಕ್ಲೀನಿಂಗ್ ಐತಿ ಕೆಲಸ. ನೋಡ್ರಿ ಇಷ್ಟು ಚಂದ ಮಾಡಿಟ್ಟಾರ. ನಗುನು ಬರ್ತದೆ, ಸಿಟ್ಟಿನ ಬರ್ತಾ ಯಜಮಾನ್ರಿ ಮೇಲೆ. ನನಗಂತ್ರೂ ಕಾಯಿಗಂತ್ರು ಅಡ್ಡು ಕೈ ನೀರಿಲ್ಲ. ನಮ್ಮ ಮನೆ ದೇವ್ರು ಭಾಳ ಸಂಬತ್ತದ ರೀ. ರಾಘಪ್ಪ, ರಾಘವೇಂದ್ರ ಸ್ವಾಮಿ, ನನ್ನಪ್ಪ ಎಲ್ಲರನ್ನೂ ಕಾಪಾಡು ತಂದೆ. ಹಾಗೆ ನೋಡ್ರಿ, ಆ ಕಡೆ ನಾಷ್ಟ ಆದ್ಬಿಟ್ಟನೆ ಈ ಕಡೆ ಚಹಾ ರೆಡಿ ಬೇಕು. ಯಜಮಾನ್ರಿಗೆ ರೂಟೀನ್ ಶುರು ಆಗೈತಿ. ಚಹಾ ಮತ್ತು ಕುದ್ದು ಭಾಳ ಖಡಕ್ಕಾಗಿ ಸ್ಟ್ರಾಂಗ್ ಆಗುತ್ತೆ ರೀ. ಹಂಗಾಗಿ ಬಂದ್ ಮಾಡೋಣಂತ. ಇನ್ನು ಚಾಲು ನೋಡ್ರಿ, ಎದ್ಬಿಟ್ಟನೆ ಯಜಮಾನ್ರಿ ನೀರು ಕಾಯಿಸಿಡೋದು, ಮೈ ತಕ್ಕೊಳೋಣ, ನಾಷ್ಟ ರೆಡಿ, ಕೈ ತಕ್ಕೊಳೋಣ, ಚಹಾ ರೆಡಿ. ಅವ್ರದ್ದಾದ್ಮೇಲೆ ಮಕ್ಕಳದು ಯಪ್ಪ ಸುಟ್ಟಿ ಮುಗಿತ್ರಿ. ಈಗ ಪ್ರತಿದಿನ ಭಾನುವಾರ ಆಗಿರಲ್ಲ ಅಂತಾರಲ್ಲ, ಅದೇ ಥರ. ಈಗ ಚಹಾ ಒಳಗೆ ಕಾಸ್ಕೊಂಡು ಸೋಸ್ತಾರೆ 4 ಮಂದಿಗೆ. ಇಟ್ಟಿನಿ. ಮಸಾಲಿದು ಎಲ್ಲ ಅಂಟಂಟಾಗತ್ತದ್ರಿ, ಕೈಗೆ ಕಂಫರ್ಟಬಲ್ ಆಗಂಗಿಲ್ಲ. ಹಂಗಾಗಿ ಏನಿದ್ದು ಅದು ಸೈಡಿಗಿಟ್ಟು ಖಾಲಿ ಮಾಡಿ ಇಲ್ಲಿ ಇಟ್ಟೀನಿ. ಪಟ್ಟತ್ ನಾಷ್ಟ ಮಾಡಿ ಈಗ ಒಂದು 4 ಬಾಂಡೆ ತಿಕ್ಕೋತೀನಿ. ಹೋಗೋದಿಟ್ಟಿನಿ, ಒಂದು ಬಕೆಟ್ ತುಂಬ್ಯಾವು. ಬಟ್ ಆಮೇಲೆ ಹೊಸನೇ ಒಣಗ್ತಾವ ಜಾಡಿಸಿ. ನಿನ್ನೂ ಸ್ವಲ್ಪ ಬಿಸಿ ಇದ್ದು ಅವನು ಒಣಕೈತಿ. ಈಗ ನಾಷ್ಟ ಮಾಡೋಣ ಬರ್ರಿ. ಈಗ ಹಿಟ್ಟು ನಾದಿ ನೋಡ್ರಿ. ಯಜಮಾನ್ರು ನಾವು ಬರ್ತೀವನ ಗೋಧಿನ ತೊಗೊಂಬಂದು ಬೇಯಿಸ್ಕೊಂಡು ಬಂದಾರ ನೋಡ್ರಿ. ಹೋಗುವಾಗ ತಿಕ್ಕಿಟ್ಟು ಹೋಗಿದ್ದೆ ನಾನು. ಸೊ ಹಾಗಾಗಿ ಬಿಸ್ಕೊಂಡು ಬಂದು ಒಳ್ಳೆ ಡಬ್ಬಿ ಒಳಗೆ ವ್ಯವಸ್ಥಿತ ಮಾಡಿ ಇಟ್ಟಾರ. ಅದೊಂಥರ ಖುಷಿ ಐತೆ ನನಗಂತೂ. ಹೆಣ್ಮಕ್ಳಿಗೆ ಸಣ್ಣ ಪುಟ್ಟ ವಿಷಯದೊಳಗೆ ನಾವು ಇಷ್ಟು ಖುಷಿ ಪಡ್ತೀವಿ, ಭಾಳ ಅಂದ್ರೆ ಭಾಳ. ಅದನ್ನು ಹೇಳ್ಕೊಳಕ್ಕಾಗೋದೇ ಇಲ್ಲ ನೋಡಿರಿ. ಬೆಳ್ಳಿ, ಬಂಗಾರ, ಸೀರೆ, ಒಡವೆ ಇದೆಲ್ಲಕ್ಕಿಂತ ದೊಡ್ಡ ಖುಷಿ ಅಂದ್ರೆ ಒಂದು ಹೆಣ್ಣಿಗೆ ಗಂಡ ಅನ್ನೋದು ಜವಾಬ್ದಾರಿಯುತವಾಗಿ ನಡ್ಕೋಬೇಕನ್ನೋದು ಭಾಳ ಇರ್ತೈತಿ. ಸೊ ಇದೆಲ್ಲ ದಿನಾ ಒಂದಕ್ಕೂ ತಲೆ ಗಟ್ಟಲೆ ಬಂಗಾರ, ದಿನ ಒಂದು ಸೀರೆ, ದಿನ ಹೊರಗಡೆ ಕರ್ಕೊಂಡು ಹೋಗೋ ಗಂಡ ಯಾರೂ ಇರೋದಿಲ್ಲ, ಇರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆದ್ರೆ ಮೇನಾಗಿ ಒಂದು ಹೆಣ್ಮಗಳು ಬಯಸೋದು ಏನಂದ್ರೆ ಗಂಡ ಅದನ್ನು ಜವಾಬ್ದಾರಿ ತೊಗೋಬೇಕು, ಜವಾಬ್ದಾರಿಯುತವಾಗಿ ನಡ್ಕೋಬೇಕನ್ನೋದು. ಸೊ ಆ ಥರ ಆದಾಗ ಭಾಳ ಅಂದ್ರೆ ಭಾಳ ಖುಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಏನೂ ಹೇಳಿದ್ದೇ ಇಲ್ಲ, ಅಂದ್ರೂ ಅವ್ರು ಮಾಡ್ಯಾರಂದ್ರೆ ಅದಕ್ಕೂ ನನಗೆ ಭಾಳ ಸಂತೋಷ ಆಯ್ತು ನೋಡ್ರಿ. ಈಗ ನಾದಿರ್ತೀನಿ ಸೈಡಿಗೆ ಸರ್ಸಿಡಮಂತ. ಆಮೇಲೆ ನೆಕ್ಸ್ಟ್ ಏನು ನೋಡೋಣ ಬರ್ರಿ. ಮನೆ ಕೆಲಸ ಮುಗಿಸ್ಕೊಂಡು ಹಂಗೆ ಅಡುಗೆ ಮಾಡಿಟ್ಬಿಟ್ಟೇನಿ ರೀ. ನಾನು ಮನೆ ಕೆಲಸನೊಳಗೆ ಬಿದ್ದೆ ಅಂದ್ರೆ ನನಗೆ ಅಡುಗೆ ಕಡೆ ಲಕ್ಷ್ಯ ಇರೋಂಗಿಲ್ಲ. ಯಜಮಾನ್ರಿಗೆ ಬಂದ್ರಂದ್ರೆ ಅವ್ರಿಗೆ ಟೈಮ್ ಇರೋಂಗಿಲ್ಲ. ಸುಮ್ಮನೆ ಯಾಕೆ ಬೈಸ್ಕೊಳೋದು, ಕೆಲಸ ಮಾಡಿನೂ ಯಾಕೆ ಬೈಸ್ಕೋಬೇಕಂತೆ ಮೊದಲು ಅಡುಗೆ ಕೆಲಸ ನೀಟಾಗಿ ಮಾಡಿಟ್ಟೆ. ಏನು ಮಾಡೀನಂತೆ ತೋರಿಸ್ತೀನಿ. ಸಿಂಪಲ್ಲಾಗಿ ಮಾಡೀನಿ ಸದ್ಯಕ್ಕೆ. ಚಪಾತಿ ನಿನ್ನಿದ್ ರಾತ್ರಿ ಒಂಚೂರು ಅನ್ನಿದ್ರಿ, ಹಂಗೆ ಮ್ಯಾಗ ಮುಚ್ಚಿಲ್ಲ ತೆಗ್ದಿಟ್ಟೀನಿ. ಮತ್ತು ಅಳಸತ್ತ ಕುದಿ ಜಳಕ್ಕೆ ಅಂತೇಳಿ ಅನ್ನ ಮಾಡೀನಿ. ಬಿಸಿದು ಹಾಲು
ಈ ಬಿಸಿ ಹಂಚಿತ್ತಲ್ಲ ಚಪಾತಿ ಮಾಡೋಣ ಅದ್ರ ಮ್ಯಾಗ ಇಡ್ತೀನಿ. ಆಮೇಲೆ ಮೊಸರು ಅಕ್ಕ ಕೊಟ್ಟಿದ್ದು ಮೊಸರು ಇತ್ತು ನೋಡ್ರಿ, ಆ ಮೊಸರಿಗೇ ಕಡಲೆ ಹಿಟ್ಟು ಕೂಡಿಸಿ ಎರಡು ಮಿಕ್ಸ್ ಮಾಡಿ ಜೀರಿಗೆ, ಸಾಸ್ಮೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕಿ ಉಳ್ಪಲ್ಯ ಅಂತ ಮಾಡ್ತಾರೆ ನಮ್ಮ ಕಡೆಗೆ. ಅದು ಮಾಡೀನಿ. ಫುಲ್ಲು ಫ್ರೆಶ್ ಐತೆ ನೋಡ್ರಿ ಧಾರವಾಡ ಪೇಡ. ಒಂದು ಸ್ವಲ್ಪ ಒಂದು 2 ದಿನ 3 ದಿನ ಆತಂದ್ರೆ ವೈಟ್ ಅದಂಗಾಗಿ ಬಿರ್ಸತ್ತವ್ರಿ. ಫುಲ್ಲು ಮೆತ್ತಗೆ ನೋಡ್ರಿ, ಇಷ್ಟು ಮೆತ್ತಗಂದ್ರೆ ಮೆತ್ತಗೈತಿ. ಹಂಗಾಗಿ ಓಪನ್ ಮಾಡಿ ಇಟ್ಟಿನಿ ಸ್ವಲ್ಪ ಗಾಳಿಗೆ. ಇದು ನೋಡ್ರಿ, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಐತಿ. ಇದು ನೀನು ಓಪನ್ ಮಾಡಿ ಬಂದ ತಕ್ಷಣವೇ ಇವು ಈ ಥರ ಆಗ್ಯಾವ. ಓಪನ್ ಮಾಡಿದ್ದು ಈ ಥರ ಆಗ್ಯಾವ. ಇವು ಈನೇ ಓಪನ್ ಮಾಡಿದ್ದೀನಿ ರೀ, ಫುಲ್ ಪ್ಯಾಕ ಇತ್ತಲ್ಲ, ಹಾಗಾಗಿ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ. ನನಗಿವೇ ಭಾಳ ಲೈಕ್ ಆಗತ್ತವ, ಅದಕ್ಕೆ ಅವನು ಕೂಡ ಹಂಗೆ ಇಟ್ಟಿನಿ. ಅದಿನ್ನು ತುಪ್ಪ ಹಂಗೆ ಐತ್ರಿ. ಇದನ್ನು ತಿನ್ನಮಂತ ಹುಡುಗರು ಬಾಟ್ಲಿ ಫ್ರಿಜ್ನಾಗ ನೀರು ಇಟ್ಟಾರಿ. ಅರ್ವಿ ತೊಳಿಬೇಕು, ಅದನ್ನು ಡೀಪಾಗಿ ತೊಳಿಬೇಕು. ಯಜಮಾನ್ರು ಹಂಗೆ ಅರ್ಧಂಬರ್ಧ ತೊಳೆದು ತುಂಬ್ಯಾರ. ಬಟ್ ನನಗೆ ವೈನ್ ಆಗಂಗಿಲ್ಲದ್ರ ಕುಡಿಯೋಕೆ. ಹಂಗಾಗಿ ಸ್ವಲ್ಪ ಯಾಕೋ ಭಾಳ ಜಳ ಇಟ್ಟಾಗ ಹೋಗಂಗೆ ಆಗ್ಬಿಟ್ಟೈತ್ರಿ. ತಣ್ಣಗೆ ಕುಡ್ದು ಸಮಾಧಾನ. ಅದಕ್ಕೆ ಬಾಟ್ಲಿ ಎಲ್ಲ ಫ್ರಿಜ್ನಾಗ ತುಂಬಿಟ್ರ. ಕಾಳು ಉಪ್ಪು ಕಡಿ ಸ್ವಲ್ಪ ಹೋಗತ್ನ್ಯಾಗ ಹಂಗೆ ಇದ್ದು ಕೆಡ್ತಾವಂತೆ. ಫ್ರಿಜ್ನಾಗ ಇಟ್ಟೋಗಿನಿ, ಇದೆಲ್ಲ ಅವೇ ಅದಾವು. ಈಗ ತುಂಬಿಟ್ಟಾರ. ಇವತ್ತು ತಂದಿದ್ದು ಮಾರ್ಕೆಟೆಲ್ಲ ಇಟ್ಟಾರ. ಶಾರಾಮ್ ಕೊಟ್ಟಿದ್ದು ಇದ್ರಾಗನೇ ಐತಿ. ಫ್ರಿಜ್ಜಿಂದು ಎಲ್ಲ ಕ್ಲೀನಿಂಗ್ ಇನ್ನೊಂದು 2 ದಿನ ಹೋಗಲಿ. ಈಗ ಸದ್ಯಕ್ಕಂತೂ ಗ್ಯಾಸ್ ಕಟ್ಟಿ ಹಿಂಗೈತಿ. ಚಪಾತಿ ಮಾಡಿದ್ದು ನೋಡ್ರಿ, ಒರೆಸ್ಕೋಬೇಕು. ಆಮೇಲೆ ಇವು ರೊಟ್ಟಿ ಬುಟ್ಟಿ ಅದೆಲ್ಲ ತೊಳೆದ ಮ್ಯಾಗೆ ಯೂಸ್ ಮಾಡ್ತೀನಿ ರೀ. ಈಗ ಎಣ್ಣೆ ತೊಗೊಂಬಂದಾರ, ಅದನ್ನಲ್ಲೇ ಇಡ್ತೀನಿ. ಹಿಂಗೆ ನಡೆದೈತಿ ಸದ್ಯಕ್ಕೆ. ಇಷ್ಟು ಬಾಂಡೆ ಬಿದ್ದು ನಮ್ಮ ಸಿಂಕ್ ಇಷ್ಟು ದಿನ ಭಾಳ ಖುಷಿ ಇತ್ತು ಕಾಣಿಸ್ತಾ. ಕೆಲಸನೇ ಇದ್ದಿಲ್ಲ ಅದಕ್ಕಂತೇಳಿ ನೋಡ್ರಿ 2 ನಳ ಚಾಲು ಇಟ್ಟ ಹುಡುಗರು. ಬಂದ್ ಮಾಡಿದೆ. ಯಜಮಾನ್ರು ಬಂದ ಊಟ ಮಾಡೋದು. ಕಸ ಆಗೈತಿ, ಎಲ್ಲ ಜೀಡಿ ಹೊಡ್ಕೊಂಡಿವಿ. 2 ಸರಿನೆಲ್ಲ ಒರ್ಸಿವಿ. ಮನೆ ಎಲ್ಲ ಸ್ವಚ್ಛಗೈತಿ ನೋಡ್ರಿ, मस्त स्वच्छगीत हे असं पडू ना वापस त्याच्यावर काही असं पडलं ना तर तू 2 सोडायचं इथनं असं. हे उलटा किती पडले सीधा किती पडले ना त्याच्यावर डिपेंड. अजून एकदा असते की मम्मी 2 वेळा असते की नाही? एकच पहिल्यांदा 2 असते. तू पण 2 ती पण 2. तीन पडलं 3 सोड की. हसी ಇರಬೇಕಾಗಿತ್ತು ಅವನ್ ಚಿಕ್ಕಪ್ಪ. ए मम्मी व्हिडिओ के 3 सोड बनलेला 3 सोड बन केला. कुठं 3 पडले? अगर 2 उलटा 2 सीधा पडले. मग सोड मग. सोड की तुम्ही आत आलेच नाही कसं सोडू. ते 4 पडायला पाहिजे. 4 नाहीतर 8. पूर्ण 4 असा सीधा पडायचा नाहीतर पूर्ण असं 4 उलटा पडायचा. हां तुझं बी नाही ಚಕ್ಕ ಆಡಾಕತ್ತಾರ್ರಿ ಸದ್ಯಕ್ಕೆ. ಇವರು ಊರ್ಲಿಂದ ಬಂದ್ಮ್ಯಾಗ ಇಂಟ್ರೆಸ್ಟ್ ಬಂದೈತಲ್ಲ ಆಟ ಆಡಿ. ಮತ್ತು ರಾತ್ರಿದ ಅಡಿಗೆನೂ ಶುರುವಾಗೈತಿ. ಸಂಜೆ ಮಾಡಿ ಪೂಜೆ ಎಲ್ಲ ಆಗೈತಿ ನೋಡ್ರಿ ಫ್ರೆಂಡ್ಸ. ಒಂಥರ ಮನ್ಸಿಗೆ ಖುಷಿ ಆಯ್ತು ನೋಡ್ರಿ. ಎಷ್ಟು ದೊಡ್ಡ ಡಬ್ಬಿ ಐತಿ ಇದು. ಇಷ್ಟು ವಜ್ಜೆ ಐತ್ರಿ ಇದು. ಕಂಡಪಟ್ಟಿ ವಜ್ಜೆ ಐತಿ ನೋಡ್ರಿ ಫ್ರೆಂಡ್ಸ್. 3 ಕಿಲೋ ಖಾರ, 5 ಕಿಲೋ ಅಕ್ಕಿ, ಮತ್ತು ಒಂದು 3 ಕಿಲೋ ಬ್ಯಾಳಿ, ಇವು 10 ಕಿಲೋ ಮ್ಯಾಗದು. ಇದೊಂದು 3 ಕಿಲೋ, ಅದೊಂದು 5 ಕಿಲೋ, 8, ಅದೊಂದು 3 ಕಿಲೋ, 11 ಕಿಲೋ. ಮತ್ತು ಈಗ ಉಳಿದು ಎಲ್ಲ ಮತ್ತು ಸೈಡಿಗೆಲ್ಲ ಅಷ್ಟು ಕಂಡಪಟ್ಟಿ ಒಲವಿದ್ದು ರೀ ಸರಿಗೆ ಎಲ್ಲ ಸಾಮಾನು. ಅಂದ್ರೂ ಅಲ್ಲಿ ಊರು ಮನೆಯಾಗಿದ್ದಾಗ ಪ್ಯಾಕಿಂಗ್ ಮಾಡತ್ನೇ ಭಾಳ ಅನಿಸ್ತೈತಿ. ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿದ್ವಿ ಅಂದ್ರೆ ಹೆಂಗಾರ ಎಕ್ಕರ್ಲಾಡ್ಕೊತ ಬಿಡ್ತೀವಿ. ಮನೆಗೆ ಬಂದ್ಮ್ಯಾಗ ಏನು ಇದು ಅನ್ಸೋದೇ ಇಲ್ಲ. ಒಟ್ಟು ಪ್ಯಾಕ್ ಮಾಡಿ ಮನೆಯಿಂದ ಹೊರಗೆ ಬರ್ಬೇಕು ಅಷ್ಟೇ ಸಾಮಾನುಗಳು. ಆಮೇಲೆ ಎಲ್ಲ ಆಟೋಮೆಟಿಕ್ಕಾಗಿ ಇರೋದು ಇಳಿಯೋದು ಯಪ್ಪ ಎಣ್ಣ ಅಂದ್ರೆ ಯಾರು ಹಬ್ಬಿಸ್ತಾರ. ಬಸ್ ಒಂದು ರಶ್ ಇರಬಾರ್ದ್ರಿ. ಬಸ್ ರಶ್ ಇತ್ತಂದ್ರೆ ಹೈರಾಣ. ಬಾಂಡೆಗಳು ನೋಡಿದ್ರೆ ಭಯ ಆಗುತ್ತೆ. ಸದ್ಯಕ್ಕೆ ಇಷ್ಟು ದಿನ ಕುತ್ಕೊಂಡು ಆರಾಮ್ಸಿರಿ ಅನ್ನಿಸ್ತಿತ್ತು ಬಾಂಡೆ ತಿಕ್ಕೋದು. ಇಲ್ಲಿ ನಿಂತ್ಕೊಂಡು ನೀರು ಬಂದಾಗ ದಬ 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 ಬಾಂಡೆಗಳು ತಿಕ್ಕಬೇಕು, ಒಗೆಬೇಕು. ಬಡ ಬಾಂಡೆ ತಿಕ್ಕಬೇಕು, ದಬ ದಬ ಒಗೆಬೇಕು. ಒಂದ್ಸರಿ ಹಿಂದೆ ಮುಂದೆ ಆಗ್ಬಿಡ್ತಾವೆ ಮಾತಾಡತ್ನ್ಯಾಗ. ಸೊ ಅಡ್ಜಸ್ಟ್ ಮಾಡ್ಕೊರಿ. ಈಗ ಮಧ್ಯಾಹ್ನ ಚಪಾತಿ ಎಷ್ಟರನ್ನೇ ಮಾಡಿದ್ದೆ. ಚಪಾತಿ ಅದಾವು, ಇನ್ನು ಅನ್ನನೂ ಐತಿ, ಆಮೇಲೆ ಉಳ್ಪಲ್ಯನೂ ಐತಿ. ಈಗ ಜಸ್ಟ್ ಇದು ಮಾಡೀನಿ ರೀ, ಚೌಳಿಕಾಯಿ ಪಲ್ಯ. ಯಜಮಾನ್ರು ಇವತ್ತು ಬೆಳಗ್ಗೆ ಚೌಳಿಕಾಯಿನೇ ತೊಗೊಂಬಂದಾರ. ಮಮ್ಮಿನೂ ಚೌಳಿಕಾಯಿ ಆಲ್ರೆಡಿ ಸೋಸನ್ನೇ ಕೊಟ್ಟಿದ್ರು.
ಹಂಗಾಗಿ ಈಗ ಅದನ್ನ ಹುರಿದು ಪಲ್ಯ ಮಾಡಿ ನೋಡ್ರಿ. ಹಂಚಿನ ಬಿಸಿ ಐತಿ, ಹಂಗೆ ಇಟ್ಟಿನಿ. ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಆಯಿತು. ಇದಷ್ಟು ಉಳ್ಕೊಂಡೈತೆ ನೋಡ್ರಿ. ಇವೆಲ್ಲ ಏನು ಪದೇ ಪದೇ ತೆಗಿಯೋಕೆ ಹೋಗಲ್ಲ. ಇವೆಲ್ಲ ಈಗ ಮಾಲ ಅರ್ಧಂಬರ್ಧ ಐತ್ರಿ ಸದ್ಯಕ್ಕೆ. ನಾಳೆಗಾರ ನಾಡ್ದಾರ ತೊಗೊತೀವಿ. ಈಗ ಮೇನ್ ಏನು ಇದು ಅದನ್ನೆಲ್ಲ ನೀಟಾಗಿ ಮಾಡ್ಕೊಂಡಿವಿ. ಇವನ್ನೆಲ್ಲ ಒಗೆದಾಕಿದ್ದೆ ನೋಡ್ರಿ, ಮಡಿಸಿ ಒಳ್ಳೆ ಹಾಕೀನಿ. ಮೇನ್ ಟಾವಲ್ಗಳು ಅಂತೂ ಹಾಕಿದಲ್ಲೇ ಆಗಿ ಒಂಥರ ಜಿಗಿಟದಂಗೆ ಆಗ್ಬಿಟ್ಟಿದ್ದು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ. आता का 3 पण 4 चक्का पडतात. ನಡೆದಿದ್ರೆ ಅವ್ರದ್ದು ಸದ್ಯಕ್ಕೆ. ನಾಳೆಲಿಂದ ಸಾಲ್ ಚಲು ನೋಡೋಣ, ನಾಳೆ ಕಳ್ಸೋದಾಗಲ್ಲ. ಸೊ ಕೀಪ್ ವಾಚಿಂಗ್, ಪ್ಲೀಸ್ ಸಪೋರ್ಟಿಂಗ್. ಪಲ್ಯನೇ ಆಗೈತೆ ನೋಡ್ರಿ, ಚೌಳಿಕಾಯಿ ಪಲ್ಯ. ಊಟ ಮಾಡಿಬಿಡ್ತೀವಿ. 9:30 8 ಅಷ್ಟೊತ್ತಿಗೆ ಹುಡ್ರು ಅಲ್ಲಿ ಊಟ ಮಾಡ್ತಿದ್ರು. ಸೊ ಈಗ 10 ಗಂಟೆ ಆಗೋಗೈತಿ. ನಮ್ಮಲ್ಲಿ ಈಗ ಊಟ ನಡೆದೈತೆ ನೋಡ್ರಿ. ಯಜಮಾನ್ರೇನ ಬಂದಿಲ್ಲ. ಸೊ ಲೇಟ್ ಮಾಡಿ ಬರ್ತಾರೆ, ಏನು ಮಾಡ್ತಾರೆ, ಹಂಗಾಗಿ ನಾವು ಊಟ ಮಾಡಕತ್ತೀವಿ. ಅನ್ನ ಐತ್ರಿ, ಮಧ್ಯಾಹ್ನ ಮಾಡಿ ಸಾಂಬಾರು ಐತಿ, ಇನ್ನು ಚಪಾತಿ ಅದಾವಲ್ಲಿ. ಚಪಾತಿ ಮತ್ತು ಚೌಳಿಕಾಯಿ ಪಲ್ಯ ಹಚ್ಚೀನಿ. ಅಣ್ಣ ಊಟ ಮಾಡು. ಮೊಬೈಲ್ ಕೊಡಲ್ಲ ಈಗ. ನಾಟಕ ಬಂದು ವೀಸಿನ ಮೊಬೈಲ್ ತೊಗೊಂಡು ಕೂತಿದ್ರಿ. ಆಡ್ತಿದ್ರಿಲ್ಲ? ಆಡ್ತಿದ್ರೇ ಇಲ್ಲ ನಾಲ್ ತೊಡ್ದಾಗ. ಈಗ ಮೊಬೈಲ್ ಬೇಡದಿಲ್ಲ. ಈಗ ಸುಟ್ಟಿ ಮುಗೀತಿಲ್ಲ, ಅಭ್ಯಾಸ ಮಾಡಿ ಬುಕ್ಕ ಇಡೋದೀಗ. चालू झाले. नाळेलिंದ ಸಾಲ ಚಾಲು ಅಣ್ಣ. ಮತ್ತೇನು ನಾಳೆ ಒಂದೇ ದಿನ, ನಾಡ್ದ ರೊಟ್ಟಿ ಯಜಮಾನ್ರು ನೋಡ್ರಿ ರೆಡಿಮೇಡ್ ರೊಟ್ಟಿ ತಂದಿಟ್ಟಿದ್ರು ಅವ್ರು ಉಣ್ಣಾಕ. ಸೊ ನಾನು ಅದನ್ನ ತೊಗೊಂಡಿನಿ. ಈಗ ಇನ್ನೊಂದು 4 ಚಪಾತಿ ಅದಾವು. ಹೆಸರ ಉಣ್ಣಲಕ್ಕ, ಹೆಸರ ಬಾಡಲಕ್ಕ. ಉಂಡಿದ್ದು ಒಂಥರ ಉದ್ದು ಇಡ್ತಾರ. ರೊಟ್ಟಿ ಚೌಳಿಕಾಯಿ ಪಲ್ಯ ನೋಡ್ರಿ. ಊಟ ಮಾಡೋಣ ಬರ್ರಿ ಎಲ್ಲರೂ. ನೆಕ್ಸ್ಟ್ ಡೇ ನೀರು ಬಂದಿದ್ದೀವಿ ರೀ. ಹಾಗೇನೆ ಗೊತ್ತಲ್ಲ, ಬೆಳಗ್ಗೆ ಎದ್ರೆ ನೀರಿನ ಕೂಡ ಬಡ್ದಾಡದ ಕೆಲಸ. ಇದ್ದೋಸೆಲ್ಲ ಬಾಂಡೆಗಳು ತಿಕ್ಕಿ ನೋಡ್ರಿ ಫ್ರೆಂಡ್ಸ್. ಇನ್ನೊಂದು 4 ಬಾಂಡೆ ಎಕ್ಸ್ಟ್ರಾ ಅದಾವು. ಒಂದಿನ ಬಾಂಡೆ ತಿಕ್ಕದ್ ಬಿಟ್ಟಿನ ಮರ್ದಿನ ಇದ್ದು ನನ್ನ ಸಂಸಾರದ ಬಾಂಡೆ ಎಲ್ಲ ಮುಸ್ರಾಗನೇ ಇರ್ತಾವೆ. ಸೊ ನಾನು ಹೆಂಗೋ ನೀವು ಕ್ಲೀನ್ ಮಾಡಬೇಕಾಗಿತ್ತು, ಹಾಗಾಗಿ ಇವತ್ತು ಎಲ್ಲ ಬಾಂಡೆಗಳು ತಿಕ್ಕೊಂಡು ನೋಡ್ರಿ. ಇದೊಂದು ಉಳ್ಕೊಂಡೈತೆ ನೋಡ್ರಿ ಫ್ರೆಂಡ್ಸ್. ಅದು ಇಷ್ಟು ಅಂದ್ರೆ ಕಲ್ಲುಗಳೆಲ್ಲ ಒರೆಸ್ಕೊಂಡು ಒಳ್ಳೆ ಡಬ್ಬಿ ಇಡಬೇಕು. ನಾ ಹೆಂಗೆ ಏನೇನೋ ತುಂಬ್ತೀನಿ ರೇಷನ್ನ, ಹಂಗಂಗೆ ತೊಳ್ಕೊಂಡು ಎಡೆ ತೊಳ್ಕೊಂಡು ಇಡ್ತೀನಿ ನೋಡ್ರಿ ಫ್ರೆಂಡ್ಸ್. ಒಮ್ಮೆ ತೊಳೆದಿಡೋಕ್ಕೂ ನೀರು ಸಾಲಲ್ಲ, ಜಾಗನೂ ಶಾರ್ಟೇಜ್ ಆದಂಗೆ ಆಗ್ತದ. ಈಗ ನಾಷ್ಟ ಮಾಡೀವಿ. ನಾಷ್ಟ ಏನು ಮಾಡಿವಪ್ಪ ಅಂದ್ರೆ ಉಪ್ಪಿಟ್ಟು. ನೀನು ಅವಲಕ್ಕಿ ಮಾಡಿದ್ದೆ, ಇವತ್ತು ಉಪ್ಪಿಟ್ಟು ಮಾಡೀನಿ. ಹಿಂಗೆ ಈ ಕಡೆ ಚಾ ಕುದಿಯಕ್ಕೆ ಇಟ್ಟಿ ನೋಡ್ರಿ. ಈ ಕಡೆ ಯಾಕಂದ್ರೆ ನಾಷ್ಟ ಆದ ಗುಟ್ಟೆನ ಚಾ ಬೇಕು ಯಜಮಾನ್ ಅಪ್ಪಗ. ಸೊ ಆಮಾರಿ ಇವತ್ತು ಸುಟ್ಟಿ ಐತಿ ಯಜಮಾನ್ರದ್ದು. ಒಂದೊಂದಿನ ಇನ್ನೊಂದು ಬೇರೆ ಕೆಲಸ ಐತಿ. ಬರ್ರಿ ಅಂತ ಹೇಳಿ ಹ್ಞೂ ಅಂತ ಹೇಳ್ಯಾರ. ನೋಡೋಣ ಅಂತ ಏನಾಗುತ್ತೆ ಗೊತ್ತಿಲ್ಲ. ಹುಡುಗರಂತೂ ಈಗ ರೆಡಿ ಆಗ್ಯಾರ ನೋಡ್ರಿ. ಅವರು ಕೂಡ ಸಾಲಿಗೆ 12-15 ನಿಮಿಷಕ್ಕೆ ಸಾಲು ಚಾಲು ಆಗುತ್ತಾ. 2:45 ಬಿಡುತ್ತಾ. ಬುತ್ತಿ ಇಲ್ಲ ಇವತ್ತ. ಅಂದ್ರೆ ಸ್ನ್ಯಾಕ್ಸ್ ಇದ್ರೇ ಕಟ್ ಕಳಿಸ್ತೀನಿ, ಅಲ್ಲೇ ಕುಂತಿರ್ತಾರ. ಅವ್ರು ಸಾಲಿಗೆ ಹೋಗಿ ಒಳ್ಳೆ ಮನೆ ಬರೋ ಗ್ಯಾಪಿನ ನಾನು ನಂದು ಇನ್ನೊಂದು ಕೆಲಸ ಮಾಡ್ಕೊಂಬರ್ಬೇಕು. ಅದನ್ನು ಕೂಡ ನಿಮ್ಮ ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ಅಂತ. ಸೊ ಓಕೆ. ಹಾಂ ನೀನು ಮೂಗು ನೋಡ್ಕೊ. ತೊಗೊಂಡು ನಿಜ ಹುಚ್ಚು ಮಲ್ಲ, ಹಳೆ ಹುಚ್ಚು ಮಲ್ಲ. ಆಕಿನ ಮ್ಯಾಗ ಯಾಕೆ ಚಿರಾಡೋದು? ಹಾಂ ಸೀತಾಪತ್ತಲ್ಲ ಅಷ್ಟು ಹಣ್ಣಾಗ್ಯಾವ್ರಿ. ಇನ್ನೂ ಒಂದು ಆಗಬೇಕು. ಇವೆಲ್ಲ ಹಣ್ಣಾಗಿದ್ದು ಅದು ನೋಡ್ರಿ, ಮಸ್ತಾಗ್ಯಾವ ಹಣ್ಣು. ನಾನು ನಾಷ್ಟ ಮಾಡೋಣಂತ ಬರ್ರಿ. ಮಕ್ಕಳಿಗೆ ಬೆಳಗೂ ಕೂಡ ರೆಡಿ ಮಾಡಿದೆ ನೋಡ್ರಿ. ಅವರು ಕೂಡ ಸ್ಕೂಲಿಗೆ ಹೊಂಟಾರ. ಯಜಮಾನ್ರು ಬಿಡಕ್ಕೆ ಹೊಂಟಾರ ನೋಡ್ರಿ ಮಕ್ಕಳನ್ನು ಸ್ಕೂಲಿಗೆ. ಅವ್ರ ಟೈಮಿಗೆ ಅವ್ರವ್ರು ರೆಡಿ ಮಾಡಿ ಕಳಿಸಿದ್ವು ಅಂದ್ರೆ ಆಮೇಲೆ ನಾವು ಊಟ ನಾಷ್ಟ ಚಹಾ ಉಳ್ದಿದ್ದ ಕೆಲಸ ಆರಾಮ್ಸರಿ ಮಾಡ್ಕೋಬೋದು. ಅದೆಲ್ಲ ನಮ್ಮ ಕೈಯಾಗ ಇರ್ತೈತಿ. ಆರಾಮಾಗಿ ಕೆಲಸ ಮಾಡ್ಕೋತೀವಿ ಅಂದ್ರೂ ಮತ್ತು ಒಂದು ಇದ್ದೇ ಇರ್ತೈತಿ. ಈಗ ಇವ್ರನ್ನ ರೆಡಿ ಮಾಡಿ ಕಳಿಸ್ಬೇಕು, ಆಮೇಲೆ ಮನೆ ಕೆಲಸ ಮಾಡ್ಕೋಬೇಕು, ಬಿಸ್ನೆಸ್ಸಿನ ನೋಡ್ಕೋಬೇಕು, ಮತ್ತು ಆರ್ಡ್ರ್ ಬಂದ್ರೆ ಹೋಗಿ ಹಾಕಿ ಬರ್ಬೇಕು. ಎಲ್ಲ ಪ್ರೆಷರ್ದೊಳಗೆ ಸ್ವಲ್ಪ ಲೇಟ್ ಆಗತ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.